ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಕರಾವಳಿ ಸ್ಟೈಲಲ್ಲಿ ಚಿಕನ್ ಸುಕ್ಕ. ಜಸ್ಟ್ 500 ಗ್ರಾಮ್ ಆಫ್ ಚಿಕನ್ ಯೂಸ್ ಮಾಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಏನೇನೆಲ್ಲ ಯೂಸ್ ಮಾಡಿರೋದಂತ 500 ಗ್ರಾಮ್ ಚಿಕನಿಗೆ. ಸೊ ಡೀಟೇಲಾಗಿ ಹಾಕಿದ್ದೀನಿ, ಚೆಕ್ ಮಾಡಿ ಇದನ್ನು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಮಾಡಿದ್ದೀನಿ. ಜಜ್ಜಿಟ್ಟಿರೋದು ಇದು ಜಿಂಜರ್. ಏನಕ್ಕೆ ಜಜ್ಜಿಡ್ತಿರೋದು ಅಂದರೆ ಇದು ಸ್ವಲ್ಪ ಪೌಡರ್ ಥರ ಬರಬೇಕು. ಏನಕ್ಕಂದರೆ ನಾವು ನೀರು ಅಥವಾ ಏನು ಮಿಕ್ಸ್ ಮಾಡಲ್ಲ, ಡ್ರೈ ಆಗಿ ಮಾಡೋದ್ರಿಂದ. ಸೊ ಇದೆಲ್ಲ ಸ್ಪೈಸಸ್ ಕೂಡ ಯೂಸ್ ಮಾಡಬೇಕು. ಸೊ ಫಸ್ಟಿಗೆ 2 ಚಕ್ಕೆ, 1 ಸ್ಟಾರ್ ಯೂಸ್ ಮಾಡ್ತಿದ್ದೀನಿ, 2 ಏಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಮೆಂತ್ಯ ಸ್ವಲ್ಪ 1 ಟೇಬಲ್ ಸ್ಪೂನ್, ಮತ್ತು 1 ಟೇಬಲ್ ಸ್ಪೂನ್ ಓಂಕಾಳು ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಧನಿಯಾ ಕಾಳು ಸ್ವಲ್ಪ 2 ಟೇಬಲ್ ಸ್ಪೂನ್ ಬೇಕು, ಮತ್ತು 2 ಟೇಬಲ್ ಸ್ಪೂನ್ ಜೀರಿಗೆ ಯೂಸ್ ಮಾಡ್ತಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನ್ ಪೆಪ್ಪರ್ ಮೆಣಸಿನಕಾಳು ಯೂಸ್ ಮಾಡ್ತಿರೋದು. ಸೊ ಇದೆಲ್ಲ ಯೂಸ್ ಮಾಡ್ತಿರೋದು ಸ್ಪೈಸಸ್ಗೆ. ಸೊ ನೆಕ್ಸ್ಟ್ ನಾನಿಲ್ಲಿ 500 ಗ್ರಾಮ್ ಚಿಕನ್ ಯೂಸ್ ಮಾಡ್ತಿರೋದ್ರಿಂದ ನನಗೆ 1 ಕಪ್ ತೆಂಗಿನ ತುರಿ ಬೇಕು. ಇದು ತುರಿದಿಟ್ಕೊಂಡಿರೋದಷ್ಟೇ ಡೈರೆಕ್ಟು. ಸೊ ನೆಕ್ಸ್ಟ್ ನನಗೆ ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಯೂಸ್ ಮಾಡ್ತಿರೋದು ಅಂದರೆ ಜಸ್ಟ್ ಕಲರ್ ಅಷ್ಟೇ, ಇದು ಖಾರ ಏನಿರಲ್ಲ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಒಂದು 10-15 ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಕಲರ್ ಕೊಡುತ್ತಷ್ಟೇ ಇದು. ಬಟ್ ಖಾರ ಅಥವಾ ಸ್ಪೈಸಸ್ ಏನೇನು ಯೂಸ್ ಮಾಡ್ತಿದ್ದೀವೋ ಅದರಿಂದ ಮಾತ್ರ ಖಾರ ಸಿಗೋದು. ಇದು ಆನಿಯನ್ ಮತ್ತು ಜಿಂಜರ್, ಇದು ಸ್ಪೈಸಸ್ ಏನೆಲ್ಲ ಯೂಸ್ ಮಾಡಿದ್ದೆ ಇದೆಲ್ಲ ಡೀಟೇಲ್ಸಾಗಿ ಆಲ್ಮೋಸ್ಟ್ ನಾನು ಇದರಲ್ಲಿ ಸ್ಟಾರ್ಟಿಂಗ್ ಪೇಜಲ್ಲೇ ಹಾಕಿದ್ದೀನಿ. ನಿಮಗೆ ಡೌಟ್ಸ್ ಇದ್ದರೆ ನೋಡ್ಕೊಳ್ಳಿ. ಲೆಮನ್ ಅಷ್ಟೇ, ಲೆಮನ್ 1 ಯೂಸ್ ಮಾಡಿದ್ದೀನಿ. ಈಗ ಒಂದು ಕಡಾಯಿಗೆ ನಾನು 1 ಆನಿಯನ್ ಏನು ಕಟ್ ಮಾಡಿದೆ ಅದನ್ನು ಹಾಕ್ಕೊತಿದ್ದೀನಿ, ಮತ್ತು 12 ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಮತ್ತು ಕರಿಬೇವು 1 ಕಪ್ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ನಾನು. ಇದಿಷ್ಟೂ ಈಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಇದನ್ನು ಆಲ್ಮೋಸ್ಟ್ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ಇದು ಸ್ವಲ್ಪ ಸೀದೋಗಿ ಹಾಳಾದ್ರೂ ಕೂಡ ಇದೊಂಥರ ಸ್ಮೆಲ್ ಬೇರೆ ಥರನೇ ಬರುತ್ತೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಸ್ಪೈಸಸ್ ಏನೆಲ್ಲ ಹಾಕ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ. ಚೇಂಜ್ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು. ಆವಾಗ ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಏನಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಫ್ರೈ ಅಂದರೆ ಜಸ್ಟ್ ನಮಗೆ ಡ್ರೈ ಆಗಬೇಕು ಮಸಾಲ. ಸೊ ಆ ರೀಸನ್ಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಅದನ್ನು ಸೈಡಲ್ಲಿ ಇಟ್ಟು ಸ್ವಲ್ಪ ತಣಿಲಿ. ಈಗ ಅದೇ ಕಡಾಯಿಗೆ ನಾನು ಕೋಕೋನಟ್ ತೆಂಗಿನ ತುರಿ ಏನು ತುರಿದಿಟ್ಟಿದೆ ಅದನ್ನು ಹಾಕ್ತಿದ್ದೀನಿ. ಸೊ ಇದನ್ನು ಕೂಡ ಒಂದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಪಿಂಚ್ ನಾನು ಟರ್ಮರಿಕ್ ಪೌಡರ್ ಹಾಕಿದ್ದೀನಿ, ಅರಿಶಿಣದ ಪುಡಿ ಹಾಕಿದ್ದೀನಿ. ಇದು ಜಸ್ಟ್ ಏನಕ್ಕೆ ಅಂದರೆ ಸ್ವಲ್ಪ ಕಲರ್ ಕೊಡುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಸೊ ಯೂಸ್ ಮಾಡ್ತಿರೋದು. ಸೊ ಅದು ಕೂಡ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನು, ಹಾರ್ಕೊಳ್ಳಿ ಅದು. ಈಗ ಅದೇ ಕಡಾಯಿಗೆ ನಾನು 2 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಕೋಕೋನಟ್ ಆಯಿಲ್ ಇಷ್ಟ ಇಲ್ಲ ಅಂದರೆ ನೀವು ಬೇರೆ ಆಯಿಲ್ ಯೂಸ್ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಇದು ಚಿಕನ್ ಸುಕ್ಕ ಅಂದರೆ ಇದೊಂದು ಕರಾವಳಿ ಸ್ಟೈಲ್.
ಸೊ ನಾವು ಯೂಶ್ವಲಿ ಕೋಕೋನಟ್ ಆಯಿಲೇ ಯೂಸ್ ಮಾಡೋದು. ಈಗ ಮತ್ತೆ ಒಂದು ಆನಿಯನ್ ಏನು ಚಾಪ್ ಮಾಡಿ ಇಟ್ಟಿದೆ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ನಾವೇನೆಲ್ಲ ಸ್ಪೈಸಸ್ ಇಟ್ಟಿದ್ವಿ ಅದು ಹಾರ್ಕೊಂಡಿದೆ. ಅದನ್ನು ಚೆನ್ನಾಗಿ ಸ್ವಲ್ಪ ರುಬ್ಕೊಳ್ಳೋಣ, ಲೈಕ್ ಪೌಡರ್ ರೀತಿಲಿ. ಇದಕ್ಕೆ ಯಾವುದೇ ಥರನೂ ನೀರು ಮಿಕ್ಸ್ ಮಾಡೋಂಗಿಲ್ಲ, ಹಾಗೆಯೇ ಸ್ವಲ್ಪ ಪೌಡರ್ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸರಲ್ಲಿ. ನೋಡಿ ಸ್ವಲ್ಪನೂ ಸೀದೋಗಿಲ್ಲ, ಆ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದಿದು. ಈಗ ಆನಿಯನ್ ಏನು ಹಾಕಿದೆ ನಾನು ಅದು ಫ್ರೈ ಆಗಿದೆ. ಸೊ ನಾನು ಏನು ತೊಳೆದಿಟ್ಟಿದ್ದೀನಿ ಚಿಕನ್ನ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ ಕಡಾಯಿಗೆ. ನಾನಿಲ್ಲಿ ಚಿಕನ್ ಯೂಸ್ ಮಾಡಿರೋದು ನಂದೂಸ್ ಚಿಕನ್. ಸೊ ಏನಕ್ಕಿದಂದರೆ ನನಗೆ ಸಾಫ್ಟಾಗಿ ಬೇಕು ಚಿಕನ್. ಸೊ ಇದು ಇಲ್ಲಿ ತರಿಸೋದ್ರಿಂದ ನನಗೆ ಇದು ಚೆನ್ನಾಗಿದೆ, ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸೊ ಔಟ್ಸೈಡ್ ಕೂಡ ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಔಟ್ಸೈಡ್ ತರೋದು. ಸೊ ಆಲ್ಮೋಸ್ಟ್ ನಾನು ಇದೇ ಪ್ರಿಫರ್ ಮಾಡೋದು. ನಿಮಗೆ ಯಾವ್ದು ಬೇಕೋ ಆ ಚಿಕನ್ ಯೂಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಡೋಣ ಸ್ವಲ್ಪ ಹೊತ್ತು. ಸೊ ಈಗ ಆಲ್ರೆಡಿ ನೀರು ಬಿಟ್ಟಿದೆ, ಈ ಥರ ನೀರು ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೆಂದಿದೆ ಇದು ಆಲ್ಮೋಸ್ಟ್. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನೀರು ಬಿಡಬೇಕು, ಆ ಥರ ಸ್ವಲ್ಪ ಚಿಕನ್ನ ಬೇಯಿಸ್ಬೇಕು. ನೋಡಿ ಇದೆಲ್ಲ ಮಸಾಲ ನಾನು ಏನು ರುಬ್ಕೊಂಡಿದ್ದೆ ನೋಡಿ, ಇದು ಫುಲ್ಲು ಡ್ರೈ ಆಗಿ ಬಂದಿದೆ. ನೀರು ಒಂದು ಸ್ವಲ್ಪನೂ ಯೂಸ್ ಮಾಡಿಲ್ಲ. ಇದನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಆ ಮೆಣಸು ಏನಕ್ಕೆ ನಾವು ತೊಗೊಂಡ್ವಿ ಅಂದರೆ ಇದೇ ರೀಸನ್ಗೆ, ತುಂಬ ಕಲರ್ ಚೇಂಜ್ ಆಗುತ್ತೆ. ಈ ಒಂದು ಚಿಕನ್ ಸುಕ್ಕಾಗೆ ಇದೇ ಒಂದು ಮೇನ್ ರೀಸನ್. ತುಂಬ ಕಲರ್ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲಿ. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು ಆ ಮಸಾಲದು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಏನಿರ್ತದು ಪೌಡರ್, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಸೊ ಏನಕ್ಕಂದರೆ ಅದು ಮಸಾಲೆ ಸ್ವಲ್ಪ ಬೇಯಬೇಕಲ್ಲ, ಸೊ ಆ ರೀಸನ್ಗೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೋದು. ಎಷ್ಟು ಬೇಕಂದ್ರೆ ನೀವೇ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ ಅದು ಫ್ರೈ ಆಗ್ತಾ ಆಗ್ತಾ ಕಲರ್ ಕೂಡ ಇನ್ನೂ ಡಾರ್ಕ್ ಆಗ್ತಿದೆ. ಸೊ ಈಗ ಆಲ್ಮೋಸ್ಟ್ ಬೆಂದಿದೆ, ಮಸಾಲ ಕೂಡ ಬೆಂದಿದೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ. ಒಳ್ಳೆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ನಾವು ಕಾಯಿ ತುರಿ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡೋಂಥ ಟೈಮು. ಅದಕ್ಕೆ ಮುಂಚೆ ಸ್ವಲ್ಪ ಲೆಮನ್ ಏನು ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ.
ಸೊ ಕೆಲವರು ಹುಣಸೆ ಹುಳಿ ಹಾಕ್ಕೊತಾರೆ, ಬಟ್ ನಾನಿಲ್ಲಿ 1 ಲೆಮನ್ ಏನು ತೊಗೊಂಡಿದ್ದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಇದು ಮಾಡೋದು ಬೇಡ, ಬಿಕಾಸ್ ಚಿಕನ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಕೋಕೋನಟ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕೋಕೋನಟ್ ಕೂಡ ಸ್ವಲ್ಪ ಟರ್ಮರಿಕ್ ಮಿಕ್ಸ್ ಮಾಡಿರೋದ್ರಿಂದ ಪೌಡರ್ನ ಒಳ್ಳೆ ಕಲರ್ ಕಾಣಿಸ್ತಿದೆ. ಇದಾಗಿದ್ಕೊಬಿಡ್ಲೆ ಆಲ್ಮೋಸ್ಟ್ ಆಗಿದೆ ಅಂತಲೇ ಅರ್ಥ. ಸೊ ಆಲ್ಮೋಸ್ಟ್ ಇಲ್ಲಿಗೆ ಮುಗೀತಿದ್ದು. ಇಷ್ಟೇ ಚಿಕನ್ ಸುಕ್ಕ ಮಾಡೋದು. ತುಂಬ ಈಸಿ ಅಲ್ಲ, ಈಸಿ ಆ್ಯಂಡ್ ಈಸಿ. ಈಗ ಸ್ವಲ್ಪ ಕೊರಂಡರ್ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟೇ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಈಗ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಯಾರೆಲ್ಲ ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.